ಹಾಯ್ ಹಲೋ ನಮಸ್ಕಾರ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅರುಣಾನುರಾಗದ 31ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ದೀವಿ. 32ನೇ ಸಂಚಿಕೆಯನ್ನು ಶುರು ಮಾಡೋಣ. ಆಗ ತಾನೇ ರೈಸ್ ಮಿಲ್ನಿಂದ ಬಂದ ರಮಣ ಟಿವಿ ನೋಡುತ್ತಾ ಊಟ ಮಾಡುತ್ತಾ ಕುಳಿತಿದ್ದ. MLA ಕಡೆಯಿಂದ ಫೋನ್ ಬರುತ್ತೆ. ರಿಸೀವ್ ಮಾಡಿದ ರಮಣ, ಹೇಳಿ MLA ಸಾಹೇಬ್ರೆ, ಊಟ ಆಯ್ತಾ ಎಂದ. ಊಟ ಇರಲಿ ಕಣಯ್ಯ, ನೀನೇನು ಮಾಡ್ತಾ ಇದೆಯಾ? ನಿನ್ನ ಕೆಲಸ ಆದರೆ ಕುತ್ತಿಗೆ ಮೇಲೆ ಕುತ್ಕೊಂಡು ಮಾಡಿಸ್ಕೊತಿಯಲ್ಲ, ನಮ್ಮ ಕೆಲಸ ಅಂದರೆ ತಾತ್ಸಾರನ ನಿಂಗೆ? ನನ್ನ ಅಳಿಯನ ಮುಖ ನೋಡೋಕ್ಕಾಗ್ತಿಲ್ಲ. ನಾನು ನಿಂಗೆ ಮಾತು ಕೊಟ್ಟ ಹಾಗೆ ನಿನ್ನ ರೈಸ್ ಮಿಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ತಾನೆ, ಆದರೆ ನೀನೇನು ಮಾಡಿದೆ ಹೇಳಯ್ಯ? ಎಷ್ಟು ದಿನ ಆಯಿತು ನಿನ್ನ ಕೆಲಸ ಒಪ್ಪಿಸಿ? ಏನು ಮಾಡಿದೆ? ಏನು ಕತೆ? ಏನಿಲ್ಲ, ನನ್ನ ಕೆಲಸನ ಗಾಳೀಲಿ ಊದಿ ಆರಾಮಾಗಿದೆಯಾ. ನಾನು ನೋಡೋಕ್ಕೆ ಮೃದು ಮನುಷ್ಯನ ಥರ ಕಾಣಿಸ್ತೀನಿ, ಆದರೆ ರಾಜಕಾರಣಿಗಳು ಅಂದರೆ ಸುಮ್ಮನೆ ಅಂದ್ಕೊಂಬೇಡ. ನಮಗೂ ಎಲ್ಲ ಥರ ಆಟ ಆಡೋಕ್ಕೆ ಬರುತ್ತೆ. ನನ್ನ ಅಳಿಯ ತಲೆ ಎತ್ತೋಕ್ಕಾಗ್ತಿಲ್ಲ ಅಂತ ಆಫೀಸ್ ಕಡೆನೇ ಹೋಗಿಲ್ಲ. ನನ್ನ ತಂಗಿ ಮಗ ಸಪ್ಕಿದ್ದಾನೆ ಅಂತ ಅವಳು ಸರಿಗೆ ಊಟ ಮಾಡ್ತಿಲ್ಲ. ಇವೆಲ್ಲ ನಿನ್ನಿಂದಾನೆ. ನಿನ್ನ ಕೈಲಾಗತ್ತಾ ಇಲ್ವಾ ಹೇಳು? ನಾನು ಬೇರೆಯವರಿಗೆ ಸುಪಾರಿ ಕೊಟ್ಟು ಮಾಡಿಸ್ಕೊಳ್ತೀನಿ. ಏನೋ ಹಳೆ ಸ್ನೇಹ ಅಂತ ಗೆಳೆತನಕ್ಕೆ ಬೆಲೆ ಕೊಟ್ಟು ಕೆಲಸ ಒಪ್ಪಿಸಿದ್ರೆ ಅದನ್ನು ಮಾಡಲಿಲ್ಲ ನೀನು. ರೇಗಿದ್ದರು MLA. ಇಲ್ಲ MLA ಸಾರ್, ಅದೇ ಕೆಲಸಕ್ಕೆ ನಮ್ಮ ಹುಡುಗರು ಹೋಗಿದ್ದಾರೆ. ಇವತ್ತು ಸಂಜೆ ಒಳಗೆ ಆ ಕೆಲಸ ಆಗೋಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸಾಕು ಸುಮ್ಮನಿರಯ್ಯ. ಅಲ್ಲ ಕಣಯ್ಯ, ನೀನೆಂಥ ರೌಡಿಸಮ್ ನಡೆಸ್ತೀಯ ಹೇಳು? ಒಂದು ಹುಡುಗಿನ ಎದುರಿಸಿ ಅವಳ ಕಡೆಯಿಂದ ಒಂದು ಲೆಟರ್ ತರೋಕ್ಕೆ 1 ವಾರ ಬೇಕಾ ನಿಂಗೆ? ಸುಮ್ಮನೆ ರೌಡಿಸಮ್ ಬಿಟ್ಟು ಮಿಲ್ನಲ್ಲಿ ಲೆಕ್ಕ ಬರಿ ನೋಡು. ನಿಂಗೆ ಹೆಚ್ಚಿಗೆ ಟೈಮ್ ಕೊಡೋಕ್ಕೆ ನನಗೆ ಟೈಮ್ ಇಲ್ಲ. ನಾಳೆ ಒಳಗೆ ಕೆಲಸ ಮಾಡಿ ಕೊಡ್ತೀಯಾ ನೋಡ್ತೀನಿ. ಆಗಲಿಲ್ವಾ ನಾನು ಬೇರೆಯವ್ರಿಗೆ ಕೆಲಸ ಒಪ್ಪಿಸ್ತೀನಿ, ನೋಡ್ಕೊ ಮತ್ತೆ. ಅಯ್ಯೋ, ನಾಳೆವರೆಗೂ ಯಾಕೆ ಸಾಹೇಬ್ರೆ? ಸಂಜೆನೇ ನಿಮ್ಮ ಕೆಲಸ ಮುಗಿಸಿ ಕೊಡ್ತೀನಿ. ನಿಮ್ಮ ಕೆಲಸಗಳನ್ನು ಯಾವಾಗಾದರೂ ತಡ ಮಾಡಿದ್ದೀನಾ ಹೇಳಿ? ನಾನು ನಿಮ್ಮ ಬಲಗೈ ಬಂಟ ಅಂತಿದ್ರಿ, ಇವಾಗೇನೋ ಬೇರೆ ಹುಡುಗರನ್ನ ನಂಬಿ ಸ್ವಲ್ಪ ತಡ ಆಗಿದೆ ಅಷ್ಟೆ. ಸಂಜೆ ನಿಮ್ಗೊಂದು ಒಳ್ಳೆ ಸುದ್ದಿ ಕೊಡ್ತೀನಿ ನೋಡಿ. ಹಾಗೆ ನಿಮ್ಮ ಅಳಿಯನಿಗೂ ಹೇಳಿಬಿಡಿ, ಆ ಪ್ರಾಜೆಕ್ಟ್ ಯಾವತ್ತಿದ್ರೂ ಅವ್ರಿಗೆ ಅಂತ. ಹಾಂ ನೋಡ್ತೀನಿ, ಅದೇನು ಮಾಡ್ತೀಯ ಮಾಡು ಎನ್ನತ್ತಾ ಸಿಟ್ಟಿನಿಂದ ಫೋನ್ ಡಿಸ್ಕನೆಕ್ಟ್ ಮಾಡ್ತಾರೆ MLA. ರಮಣ ಇದುವರೆಗೂ ಎಂದೂ ಕೇಳಿಲ್ಲದ ಮಾತುಗಳನ್ನು MLA ಬಾಯಿಂದ ಕೇಳಿ ರೇಗಿ ಹೋಗಿದ್ದ. ಫೋನ್ ಟೇಬಲ್ ಮೇಲೆ ಬಿಸಾಕುತ್ತಾ ಊಟ ಮಾಡುತ್ತಿದ್ದ ತಟ್ಟೆಯಲ್ಲಿ ಅರ್ಧಕ್ಕೆ ಕೈ ತೊಳೆದುಕೊಂಡು ಕೋಪದಿಂದ ಉರಿಯುತ್ತಾ, ಸೂರ್ಯ ಎಂದು ಕೋಪದಿಂದ ಟೇಬಲ್ ಗುದ್ದುತ್ತಾ, ನಿನ್ನಿಂದ ಇವತ್ತು MLA ಕಡೆಯಿಂದ ಮಾತು ಕೇಳೋ ಹಾಗಾಯಿತು. ನೀನೊಬ್ಬ ಇದ್ದಿದ್ರೆ ಇವತ್ತು ಅವನ ಅಜ್ಜಿ ಆ MLA ಕೆಲಸ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮುಗಿಸ್ತಿದ್ದೆ ನೀನು. ಆದರೆ ನೀನು ನಂಗೆ ವಿರೋಧ ಮಾಡಿ ಎದ್ದೋದೆ. ಬೇರೆಯವರೆಲ್ಲ ಸೂರ್ಯ ಇಲ್ಲ ಅಂದರೆ ರಮಣನ ಕೈಲಿ ಯಾವ ಕೆಲಸನೂ ಆಗಲ್ಲ. ರಮಣ ಸೂರ್ಯನ ಹೊರತುಪಡಿಸಿ ಅವನ ಬೆಲೆ ಮಾರ್ಕೆಟ್ನಲ್ಲಿ ಶೂನ್ಯ ಅಂತ ಅಂದ್ಕೊಳ್ಳೋಕ್ಕೂ ಮುಂಚೆ ನಾನು ಈ ಕೆಲಸ ಮಾಡಿ ಮುಗಿಸ್ಬೇಕು. ಆಮೇಲೆ ಸೂರ್ಯ ನಿನ್ನ ಒಂದು ಕೈ ವಿಚಾರಿಸ್ಕೊಳ್ತೀನಿ ಎಂದು ಹಲ್ಲು ಮಸೆಯುತ್ತಾ ಟೇಬಲ್ ಮೇಲೆ ಬಿದ್ದಿದ್ದ ಫೋನ್ ಎತ್ತಿಕೊಂಡು ಅರುಣನ ಡೀಲ್ ಒಪ್ಪಿಸಿದ್ದ ಹುಡುಗರಿಗೆ ಕಾಲ್ ಮಾಡ್ತಾನೆ ರಮಣ. ಪೊಲೀಸ್ ಕೈನಿಂದ ತಪ್ಪಿಸ್ಕೊಂಡು ಬಂದು ಊರಾಚೆಗಿನ ಗೂಡಂಗಡಿಯಲ್ಲಿ ಕೂತು ಟೀ ಕುಡಿಯುತ್ತಾ ಕುಳಿತಿದ್ರು ದಾಂಡಿಗರು. ರಮಣನ ಫೋನ್ ಬರುತ್ತಲೇ ಎಲ್ಲರೂ ತಡಬಡಾಯಿಸಿದ್ರು. ಸುಮಾರು 4-5 ಬಾರಿ ರಿಂಗ್ ಆದಮೇಲೆ ಎದ್ರಿ ಅವರಲ್ಲೊಬ್ಬ ಫೋನ್ ರಿಸೀವ್ ಮಾಡ್ತಾನೆ. ಹಲೋ, ಏನ್ರೋ ಬದುಕಿದ್ದೀರಾ ಇಲ್ಲ ಎಲ್ಲಾದರೂ ಹೋಗಿ ಸತ್ತಿದ್ದೀರೋ? ಒಂದು ಫೋನ್ ರಿಸೀವ್ ಮಾಡೋಕ್ಕೇನು ರೋಗ ನಿಮಗೆ? ಮಕ್ಕಳ ಹೇಳಿದ ಕೆಲಸ ಏನಾಯಿತು? ಎಲ್ಲಿ ಸಾಯ್ತಾ ಬಿದ್ದಿದ್ದೀರೋ? ಮತ್ತೆ ರೇಗ್ತಾನೆ ರಮಣ. ಅಣ್ಣ ಅದು ತೊದಲುತ್ತಾ, ಅದೇನು ಹೇಳಿ ಬೇಗ ಸಾಯ್ರಿ, ಮೊದಲೇ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಅಣ್ಣ, ಆ ಹುಡುಗಿ ಭಾರಿ ಘಾಟಿ ಹುಡುಗಿ. ನಾವೇನೇ ಎದುರಿಸಿ ಬೆದರಿಸಿ ಹೊಡೆದ್ರು ಎಳೆದಾಡಿದ್ರು ನಾನು ಸೈನ್ ಮಾಡಲ್ಲ, ನಾನು ಸತ್ರು ಸರಿನೇ ಸೋಲೊಪ್ಕೊಂಡು ಸೈನ್ ಮಾಡಲ್ಲ ಅಂತಿದ್ದಾಳೆ. ಅಷ್ಟರಲ್ಲಿ ಯಾರೋ ಪೊಲೀಸ್ಗೆ ಫೋನ್ ಮಾಡಿ ಕರೆಸಿದ್ರು, ನಾವು ಅವರಿಂದ ತಪ್ಪಿಸ್ಕೊಂಡು ಬಂದ್ವಿ ಎಂದ ಹುಡುಗ. ರಮಣ ಕೋಪದಿಂದ, ಅಯ್ಯೋ ನಿಮ್ಮ ಮಕ ಮುಚ್ಚ, ಒಬ್ಬೊಬ್ಬನು ಕಡಿದ್ರೆ ಊರಿಗೆ ಊಟ ಹಾಕ್ಬೋದು. ತಿಂದು ಕಾಡೆಮ್ಮೆ ಥರ ಇದ್ದೀರಾ. ಒಂದು ಹುಡುಗಿ ಕೈಲಿ ಎದುರಿಸಿ ಸೈನ್ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ನಿಮಗೆ ಮುಖದ ಮೇಲೆ ದಪ್ಪ ಮೀಸೆ ಬೇರೆ ಕೇಡು. ಥೂ ನಿಮ್ಮ ಜನ್ಮಕ್ಕೆ.
ನಿಮ್ಮನ್ನು ನಂಬಿ ಈ ಕೆಲಸ ಒಪ್ಪಿಸ್ದೆ ಅಲ್ಲ, ನಾನು ದಡ್ಡ. ನೋಡ್ರೋ, ಇಲ್ಲಿ ಕೇಳಿ, ನಿಮಗೆ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಸಂಜೆ ಒಳಗೆ ಹೇಳಿರೋ ಕೆಲಸ ಮುಗಿದ್ರೆ ಸರಿ, ಇಲ್ಲ ಅಂದರೆ ನಿಮ್ಮನ್ನು ಮುಗಿಸೋಕೆ ಬೇರೆ ಹುಡುಗರನ್ನ ನಾನೇ ಕಳಿಸ್ಬೇಕಾಗತ್ತೆ. ಹುಷಾರ್. ಏನಂದ್ರಿ? ಸತ್ರು ಸೈನ್ ಮಾಡಲ್ಲ ಅಂದ್ರಿ ಅಲ್ವಾ? ಅವಳನ್ನು ಸಾಯಿಸಿ ಆದರೂ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಬರಬೇಕು, ತಿಳಿತಾ? ಸರಿ ಅಣ್ಣ, ಹಾಗೆ ಮಾಡ್ತೀವಿ. ಸರಿ. ಆದರೆ ಇದರಿಂದ ನಾನಿದ್ದೀನಿ ಅನ್ನೋದು ಸೂರ್ಯಂಗೆ ಗೊತ್ತಾಗಬಾರ್ದು, ತಿಳಿತಲ್ಲ? ಬೇಗ ಕೆಲಸ ಮುಗಿಸಿ ತುಮಕೂರಿಗೆ ಹೊರಡಿ. ಗೋಡನ್ನಲ್ಲಿ ಬೇರೆ ಆ ಮುದುಕ ಒಬ್ಬನೇ ಸಾಯ್ತಾ ಇರ್ತಾನೆ. ಮೊದಲೇ ಕಿಲಾಡಿ ಮುದುಕ, ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಿನೂ ಮಾಡ್ಬೋದು, ಗೊತ್ತಾಯ್ತಾ? ಸಂಜೆವರೆಗೂ ಅಷ್ಟೇ ನಿಮಗೆ ಟೈಮ್, ನೆನ್ಪಿಟ್ಕೊಳ್ಳಿ. ಕೋಪದಿಂದ ಫೋನ್ ಡಿಸ್ಕನೆಕ್ಟ್ ಮಾಡ್ತಾನೆ ರಮಣ. ಬೇಗ ಟೀ ಕುಡಿರೋ, ಇವತ್ತು ಅವಳಜ್ಜಿ ಅವಳನ್ನು ಬಿಡಬಾರ್ದು. ಇಷ್ಟು ದಿನ ಎಂತೆಂಥ ಡೀಲ್ ಮಾಡಿದ್ದೀವಿ. ಇದು ಯಾವಳದೋ, ಇದು ಒಂದು ಹುಡುಗಿಯಿಂದ ಅಣ್ಣನ ಹತ್ರ ಬೈಸ್ಕೊಳ್ಳೋ ಹಾಗಾಯಿತು. ಇವತ್ತು ಅದೇನೇ ಆಗಲಿ ಅವಳ ಸೈನ್ ಮಾಡಬೇಕು, ಇಲ್ಲ ನನ್ನ ಕೈಲಿ ಸಾಯಬೇಕು. ನಂಗೆ ಪೊಲೀಸ್ ಕರೆಸಿ ಆಪಿಟ್ಲಲ್ವ, ಅವಳಕ್ಕನ್ನು ಮಾಡ್ತೀನಿ. ನಮ್ಮಂಥ ಕಟಕರನ್ನ ಎದುರಾಕೊಂಡ್ರೆ ಏನಾಗತ್ತೆ ಅನ್ನೋದನ್ನು ತೋರಿಸ್ಬೇಕು ಮಗ ಅವಳಿಗೆ. ನಮ್ಮ ಹುಡುಗನ ಅವಳನ್ನು ವಾಚ್ ಮಾಡೋಕ್ಕೆ ಬಿಟ್ಟಿದ್ವಲ್ಲ, ಅವನಿಗೆ ಫೋನ್ ಹಾಕೋ, ಏನಾಗ್ತಿದೆ ಅಲ್ಲಿ ವಿಚಾರಿಸು. ಈಗೋ ನೋಡಿ, ಅವನೇ ಫೋನ್ ಮಾಡ್ದ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಎಂದ. ಎತ್ತಿ ಮಾತಾಡು, ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ತಿಳ್ಕೊ. ನಾವು ಮತ್ತೆ ಅಲ್ಲಿಗೆ ಹೋಗೋ ವಾತಾವರಣ ಇದೆಯಾ ಅಂತ ಕೇಳು. ಕೇಳ್ತೀನಿ ರೀ ಎಂದು ಫೋನ್ ತಗೊಂಡು ಆ ಕಡೆ ಹೋದ ಇನ್ನೊಬ್ಬ ಮಾತನಾಡಲು. ಸಿಗರೇಟ್ ಸೇದುತ್ತಾ ಅರುಣಳ ಮೇಲೆ ಕೆಂಡ ಕಾರುತ್ತಾ ಕುಳಿತಿದ್ದವನ ಬಳಿ ಬಂದು, ಅಣ್ಣ, ಅಲ್ಲಿ ಪರಿಸ್ಥಿತಿ ಈಗ ನಾವು ಹೋಗೋ ಅಷ್ಟರ ಮಟ್ಟಿಗೆ ಸರಿ ಇಲ್ಲ. ಆಫೀಸ್ ಸುತ್ತ ಪೊಲೀಸ್ ಕಾವಲಿದ್ದಾರೆ ಅಂತೆ. ಹಾಗೆ ಅನುಮಾನ ಬರೋ ಥರ ಇರೋರನ್ನು ಹಿಡಿದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂದ. ಆ ಹುಡುಗಿ ಮನೆಗೆ ಹೋಗುವಾಗ ಫಾಲೋ ಮಾಡ್ರಿ, ಚೆನ್ನಾಗಿರುತ್ತೆ. ಈಗ ಆಫೀಸ್ ಹತ್ರ ಬರಬೇಡಿ ಅಂದ. ಸರಿ, ಅದು ಒಳ್ಳೆ ಐಡಿಯಾನೇ. ಅವಳು ಮನೆಗೆ ಹೋಗುವಾಗ ನಮ್ಮ ಹುಡುಗರು ಅವಳನ್ನು ಫಾಲೋ ಮಾಡ್ಕೊಂಡು ಬರಲಿ. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಅಟ್ಯಾಕ್ ಮಾಡೋಣ. ತೀರಾ ರೇಗಾಡಿ ಕೂಗಾಡಿದ್ಲು ಅಂದರೆ, ರಾಜ, ನೀನು ಗಾಡಿ ತೊಗೊಂಡು ಬಾ, ಎತ್ತಾಕೊಂಡು ಹೋಗೋಣ. ನಮ್ಮ ಜಾಗಕ್ಕೆ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟರೆ ಅವಳು ಸೈನ್ ಹಾಕ್ತಾಳೆ, ಎಲ್ಲ ಆಗತ್ತೆ. ಏನಂತೀರಾ? ಒಳ್ಳೆ ಪ್ಲ್ಯಾನ್ ಅಣ್ಣ. ಅವಳು ಆಫೀಸಿಂದ ಹೊರಟಾಗ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ ಅವನಿಗೆ. ಅವನು ಫೋನ್ ಮಾಡೋವರೆಗೂ ನಾವೆಲ್ಲೂ ಹೋಗೋದು ಬೇಡ. ಅನುಮಾನ ಬಂದರೆ ಹುಷಾರಾಗಿಬಿಡ್ತಾರೆ ಎನ್ನುತ್ತಾ ಅರುಣಾಳ ಕಿಡ್ನಾಪ್ ಪ್ಲ್ಯಾನ್ ಮಾಡಿ ಇವತ್ತು ಕೆಲಸ ಆಗೇ ಆಗತ್ತೆ, ಆಗಲೇಬೇಕು ಎನ್ನುತ್ತಾ ಎಲ್ಲರೂ ಅದೇ ಟೀ ಅಂಗಡಿಯಲ್ಲಿ ಕುಳಿತರು. ಮತ್ತೊಮ್ಮೆ ಟೀ ಹೇಳುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಧನ್ಯವಾದಗಳು.